ಪ್ರಪಂಚ ಜನಸಂಖ್ಯೆಯಲ್ಲಿ ಅತ್ಯಧಿಕವಾಗಿ ವಾಸಿಸುವ ಏಕೈಕ ಗ್ರಂಥ ಬೈಬಲ್. ಪ್ರಪಂಚ ಚರಿತ್ರೆಯ ಉಗಮಸ್ಥಾನ ಬೈಬಲ್. ಸಕಲ ಶಾಸ್ತ್ರಗಳಿಗಿಂತಲೂ ಮಿಗಿಲಾದದ್ದು ಬೈಬಲ್. ಮಾನವ ಜೀವಿತವನ್ನು ಪ್ರಭಾವಗೊಳಿಸಿ ಎಷ್ಟೋ ಮಹನೀಯರಿಗೆ ಮಾರ್ಗದರ್ಶನವಾಗಿ ನಿಂತದ್ದು ಬೈಬಲ್. ಭೂತ ವರ್ತಮಾನ ಕಾಲಗಳನ್ನು ತಿಳಿಸುವುದೇ ಬೈಬಲ್. ಪ್ರತಿ ಜೀವಿಗಳ ಜನನ ಮರಣವನ್ನು ಅಷ್ಟೇ ಅಲ್ಲದೆ ಮರಣದ ನಂತರ ಸಂಭವಿಸುವ ಸಂಗತಿಗಳನ್ನು ತಿಳಿಸುವುದೇ ಬೈಬಲ್. ಈ ಪ್ರಕೃತಿಯಲ್ಲಿರುವ ಸಮಸ್ತ ಜೀವಕೋಟಿ ಜನನ ಅಷ್ಟೇ ಅಲ್ಲದೆ ಅಂಚುಗಳಿಂದ ಮಹಾವಿಶ್ವದ ಪ್ರಾರಂಭ ಮತ್ತು ವಿಶ್ವದ ಅಂತ್ಯವನ್ನು ತಿಳಿಸಿದ ಮಹಾವಿಜ್ಞಾನ ಗ್ರಂಥ ಬೈಬಲ್. ಇಷ್ಟೊಂದು ಅಮೂಲ್ಯವಾದ ಬೈಬಲ್ ಹೇಗೆ ಬಂತು? ಯಾರು ಬರೆದರು? ಯಾರು ಬರೆಸಿದರು? ಇಷ್ಟಕ್ಕೂ ಬೈಬಲ್ ಅಂದರೆ ಏನು? ಬೈಬಲ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಬಿಫೋರ್ ಲಿವಿಂಗ್ ಅರ್ತ್, ಅಂದರೆ ಭೂಮಿಯನ್ನು ಬಿಟ್ಟು ಹೋಗುವಷ್ಟರಲ್ಲಿ ತಿಳಿಯಬೇಕಾದ ಪ್ರಾಥಮಿಕ ಸಮಾಚಾರ ಎಂದು ಹೇಳಬಹುದು. ಬೈಬಲ್ ಅನ್ನುವ ಪದ ದಿ ಬ್ಲಾಸಿಂಗ್ ಎಂಬ ಗ್ರೀಕ್ ಪದದಿಂದ ಬಂದದ್ದು. ದಿ ಬ್ಲಾಸಿಂಗ್ ಅಂದರೆ ಪುಸ್ತಕ ಅಥವಾ ಪುಸ್ತಕಗಳ ಸಮುದಾಯ ಎಂದರ್ಥ. ಬೈಬಲ್ ಅನ್ನು ಒಟ್ಟು 66 ಪುಸ್ತಕಗಳಿವೆ. ಅದರಲ್ಲಿ ಎರಡು ಒಡಂಬಡಿಕೆಗಳಿವೆ. ಮೊದಲನೆಯದು ಹಳೆಯ ಒಡಂಬಡಿಕೆ 39 ಪುಸ್ತಕಗಳನ್ನು ಒಳಗೊಂಡಿದೆ. ಎರಡನೆಯದು ಹೊಸ ಒಡಂಬಡಿಕೆ 27 ಪುಸ್ತಕಗಳನ್ನು ಒಳಗೊಂಡಿದೆ. ಬೈಬಲ್ ಅನ್ನು ಸುಮಾರು 42 ಮಂದಿ ಭಕ್ತರು ಬೇರೆ ಬೇರೆ ಕಾಲಗಳಲ್ಲಿ ಪರಿಶುದ್ಧ ಆತ್ಮನಿಂದ ಪ್ರೇರಣೆಗೊಂಡು ಆಸಿಯಾ, ಯುರೋಪ್, ಆಫ್ರಿಕಾ ಖಂಡಗಳಲ್ಲಿ ಬರೆದರು. ಬೈಬಲ್ ಅನ್ನು ಬರೆಯುವುದಕ್ಕೆ ಸುಮಾರು 1600 ವರ್ಷ ಕಾಲ ಹಿಡಿಯಿತು. ಈ ಗ್ರಂಥದಲ್ಲಿ ದೇವರ ಮನಸ್ಸು, ಪ್ರಲಾಪ, ರೋದನೆ, ಆನಂದ, ದುಃಖ, ಕೋಪ ಮತ್ತು ದೇವರ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾರೆ. ಮನುಷ್ಯರೇ, ತಿರುಗಿ ಬನ್ನಿ ಎಂಬ ಪರಲೋಕ ಆಹ್ವಾನಿಕೆಯನ್ನು ಬರೆಸಿದ್ದಾರೆ. ಬೈಬಲ್ ಅನ್ನು ಸ್ವರ್ಗದ ಲೇಖೆಯಾಗಿ ವರ್ಣಿಸಬಹುದು. ಬೈಬಲ್ ಗ್ರಂಥದಲ್ಲಿರುವ ಸಾರಾಂಶವನ್ನು ನಮ್ಮ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದರು. ಅದಕ್ಕೆ ಮೋಶೆಯ ಜೀವನವೇ ಬಹುದೊಡ್ಡ ಉದಾಹರಣೆಯಾಗಿದೆ. ಯೆರೆಮೀಯನ ಕಾಲದಲ್ಲಿ ಹಳೆಯ ಒಡಂಬಡಿಕೆಯ ಕೆಲವು ಪ್ರತಿಗಳು ಯೂದ ರಾಜನಾದ ಯೆಹೋಯಾಕೀಮನು ಸುಟ್ಟು ಹಾಕಿದನು. ತನ್ನ ಮನದಲ್ಲಿ ನೊಂದಂತ ನಮ್ಮ ತಂದೆಯಾದ ದೇವರು ಪುನಃ ನೆರೆಯವನ ಮಗನಾದ ಬಾರಕನಿಂದ ಯೆರೆಮೀಯನ ಮಾತುಗಳ ಮುಖಾಂತರ ಬರೆಸಿದರು. ಜೆಬೆದಾಯನ ಕುಮಾರನಾದ ಯೋಹಾನ ಬೈಬಲ್ನಲ್ಲಿರುವ ಯೋಹಾನ್ ಸುವಾರ್ತೆಯನ್ನು ಯೋಹಾನ್ ಬರೆದ ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ ಜೊತೆ ಮೂರನೇ ಪತ್ರಿಕೆ ಜೊತೆ ಪ್ರಕಟಣೆ ಗ್ರಂಥವನ್ನು ಸಹ ಬರೆದನು. ಆತನನ್ನು ಎಫೆಸದಲ್ಲಿ ಬಂಧಿಸಿ ರೋಮಾ ನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು. ಅವರಿಗೆ ಯಾವ ಹಾನಿಯೂ ಆಗದಿರುವುದನ್ನು ಕಂಡು ಟರ್ಕಿ ದೇಶದಲ್ಲಿರುವ ನಿರ್ಜನ ಪ್ರದೇಶವಾದ ಪದ್ಮೋಸ್ ದ್ವೀಪಕ್ಕೆ ಬಹಿಷ್ಕರಿಸಿದರು. ವೃದ್ಧರಾಗಿದ್ದ ಯೋಹಾನನು ಅಲ್ಲಿ ಪ್ರಕಟಣೆ ಗ್ರಂಥವನ್ನು ಬರೆದರು. ಸೀಮೋನ ಪೇತ್ರನವರು ಪೇತ್ರನ ಮೊದಲನೇ ಪತ್ರಿಕೆ, ಪೇತ್ರನ ಎರಡನೇ ಪತ್ರಿಕೆಗಳನ್ನು ಬರೆದರು. ಪೇತ್ರನವರನ್ನು ಮೈಡರ್ ಡೆನ್ ಅನ್ನುವ ಜೈಲಿನಲ್ಲಿ ಹಾಕಿದರು. 6 ತಿಂಗಳುಗಳ ಕಾಲ ಬಂಧಿಸಿ ನಂತರ ತಲೆ ಕೆಳಗೆ ಹಾಕಿ ಶಿಲುಬೆಗೆ ಹಾಕಿ ಕೊಂದರು. ಬರ್ತೋಲೋಮಾಯನನ್ನು ಬದುಕಿರುವಾಗಲೇ ತನ್ನ ಚರ್ಮವನ್ನು ಸುಲಿದು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರು. ಯಾಕೋಬ ಪತ್ರಿಕೆಯನ್ನು ಯೇಸುಕ್ರಿಸ್ತನ ಸಹೋದರನಾದ ಯಾಕೋಬನು ಬರೆದನು. ಈತನನ್ನು ಯೆರೂಸಲೇಮಿನಲ್ಲಿ ದಕ್ಷಿಣ ಪ್ರಾಕಾರದಿಂದ ಕೆಳಗೆ ತಳ್ಳಿದರು. ಆದರೂ ಆತನನ್ನು ಪ್ರಾಣದಿಂದಿರುವುದನ್ನು ಕಂಡು ದೊಣ್ಣೆಗಳಿಂದ ತಲೆಯ ಮೇಲೆ ಹೊಡೆದು ಗರಗಸದಿಂದ ತುಂಡು ತುಂಡಾಗಿ ಕತ್ತರಿಸಿ ಕೊಂದರು. ಕಾನಾನ್ಯನಾದ ಸೀಮೋನನನ್ನು ಸಹ ಗರಗಸದಿಂದ ಕೊಯ್ದು ಕೊಂದರು. ಹಾಗೆಯೇ ಪ್ರವಾದಿಗಳ, ನ್ಯಾಯಾಧಿಪತಿಗಳು, ರಾಜರು, ಅಪೊಸ್ತಲರು, ಭಕ್ತರ ಮುಖಾಂತರ ದೇವರು ತನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಮಾತನ್ನು ಬರೆಸಿದರು.
ಇವರೆಲ್ಲ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದರು. ಕಲ್ಲುಗಳಿಂದ ಹೊಡೆಯಲ್ಪಟ್ಟು, ಗರಗಸದಿಂದ ಕೊಯ್ಯಲ್ಪಟ್ಟು, ಶೋಧನೆಗೊಳಗಾಗಿ, ಖಡ್ಗದಿಂದ ಹತರಾಗಿ, ಕುರಿ ಚರ್ಮಗಳನ್ನು, ಮೇಕೆ ಚರ್ಮಗಳನ್ನು ಧರಿಸಿಕೊಂಡು, ದರಿದ್ರತೆಯಲ್ಲಿದ್ದು, ಕೊರತೆಯಲ್ಲಿದ್ದು, ಶ್ರಮೆ ಹೊಂದಿ, ಹಿಂಸೆ ಹೊಂದಿ, ಎಲ್ಲವನ್ನು ಬಿಟ್ಟು ಅಡವಿಯಲ್ಲಿ, ಜಂತುಗಳ ಮಧ್ಯದಲ್ಲಿ, ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ ಸಂಚರಿಸುತ್ತಾ, ಆತ್ಮನ ಮೂಲಕ ತಮ್ಮ ಬದುಕನ್ನೇ ನಿಮ್ಮ ಕೈಯಲ್ಲಿ ಇಟ್ಟಿದ್ದಾರಲ್ಲವೇ? ಯೇಸು ಕ್ರಿಸ್ತನ ಶಿಲುಬೆಯ ತ್ಯಾಗ, ಸ್ತೆಫನನ ಪ್ರಾಣತ್ಯಾಗ, ಅಪೊಸ್ತಲರ ಶ್ರಮೆ, ಹತರಾದವರ ಕಣ್ಣೀರ ಘೋಷಿ, ಇವೆಲ್ಲ ತಂದೆಯ ವೇದನೆ ನಿದರ್ಶನ ಅಲ್ಲ ಅಂತೀರ? ಅವರ ಶ್ರಮೆ, ತ್ಯಾಗದ ಮುಖಾಂತರ ಈ ಗ್ರಂಥ ನಮ್ಮ ಕೈಯಲ್ಲಿ ಸೇರಿರುವುದು ನಿಜ ಅಲ್ಲಂತೀರ? ಆಗಿನ ಕಾಲದಲ್ಲಿ ಕಾಗದಗಳು ಇರದ ಕಾರಣ ಕಲ್ಲಿನ ಅಲೆಗಳ ಮೇಲೆ ಪ್ರಾಣಿಗಳ ಚರ್ಮದಲ್ಲಿ ಬರೆದು ಅದನ್ನು ತನ್ನ ಗ್ರಂಥದ ಸುರುಳಿ ರೂಪದಲ್ಲಿ ಭದ್ರಪಡಿಸುತ್ತಿದ್ದರು. ಪ್ರಾಣಿಗಳ ಚರ್ಮದ ಮೇಲೆ ದೇವರ ಮಾತುಗಳನ್ನು ಬರೆಯಬಹುದು, ಆದರೆ ಅದು ತುಂಬ ಕಷ್ಟದ ಕೆಲಸ. ಹಾಗೆ ಮಾಡಬೇಕಾದರೆ ಎಷ್ಟೋ ಜನರು ಪ್ರಯಾಸ ಪಡದಿದ್ದರೆ ಹೊರತು ಆ ದಿನಗಳಲ್ಲಿ ಸಾಧ್ಯ ಆಗುತ್ತಿರಲಿಲ್ಲ. ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಒಣಗಿಸಿ ಅದನ್ನು ಸ್ವಚ್ಛಪಡಿಸಿ ಆ ಚರ್ಮವನ್ನು ರಚನೆಗೆ ಅನುಗುಣವಾಗಿ ಸಿದ್ಧ ಮಾಡಬೇಕು. ಒಂದು ಪ್ರಾಣಿಯ ಚರ್ಮದ ಮೇಲೆ ಕೇವಲ 10 ವಚನಗಳನ್ನು ಬರೆಯಲು ಸಾಧ್ಯವಾಗುತ್ತಿತ್ತು. ಹಾಗಾದರೆ 66 ಪುಸ್ತಕಗಳನ್ನು ಬರೆಯಲು ಎಷ್ಟು ಪ್ರಾಣಿಗಳ ಚರ್ಮ ಬೇಕೋ ಆಲೋಚಿಸಿರಿ. ಎಷ್ಟೋ ಮಂದಿ ಪರಿಶುದ್ಧ ಗ್ರಂಥವನ್ನು ಮುತ್ತಿಗೆ ಹಾಕಲು ನೋಡಿದರು. ಈ ಗ್ರಂಥ ತನ್ನ ಮಕ್ಕಳಾದ ನಮ್ಮ ಬಳಿಗೆ ಸೇರಲು ಆ ತಂದೆಯ ಇಷ್ಟ, ಪ್ರೀತಿ, ಆತನ ಮನಸ್ಸು, ನೀನು ನಾನು ತಿಳಿಯುವುದಕ್ಕೋಸ್ಕರ ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ಭದ್ರಪಡಿಸುತ್ತಿದ್ದರು. ಶತ್ರುಗಳ ಕೈಯಲ್ಲಿ ಸಿಗದಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು. ನಮ್ಮ ತಂದೆಯಾದ ದೇವರು ಬೈಬಲ್ನ ಪ್ರತಿಗಳು ಮೃತ ಸಮುದ್ರದಲ್ಲಿರುವ ಕುಮ್ರಾನ್ ಗುಹೆಯಲ್ಲಿ ದೊರಕಿದವು. ಹಾಗೆಯೇ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ದ್ವೀಪದಲ್ಲಿರುವ ಕುಮ್ರಾನ್ ಗುಹೆಯಲ್ಲಿ ದೊರಕಿದವು. ಕ್ಯಾಥೋಲಿಕ್ ಚರ್ಚಿನಲ್ಲಿ ದೊರೆದವು. ಇವು ಚರ್ಮದ ಸುರುಳಿಯಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ದೊರಕಿದವು. ಬೈಬಲ್ ಅನ್ನು ಸಂಪೂರ್ಣವಾಗಿ ಬರೆಯಬೇಕಾದರೆ ಕೈ ಬರಹದಿಂದ ಹೊಸದಾಗಿ ಪ್ರತಿಗಳನ್ನು ಬರೆದುಕೊಳ್ಳಬೇಕು. ಅದು ಅಷ್ಟು ಸುಲಭವಾಗಿ ಒಂದೇ ದಿನದಲ್ಲಿ ಮುಗಿಯುವ ಕೆಲಸವಲ್ಲ. ಪೂರ್ವದಲ್ಲಿ ಸ್ಕೇಟ್ ಅನ್ನುವವರು ಕೈ ಬರಹದಿಂದ ಪ್ರತಿಗಳನ್ನು ಬರೆಯುತ್ತಿದ್ದರು. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಹಳೆ ಒಡಂಬಡಿಕೆಯನ್ನು ಮತ್ತು ಕ್ರಿಸ್ತಶಕ 50 ರಿಂದ 100 ವರ್ಷಗಳ ನಡುವೆ ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಭಕ್ತರ ಮುಖಾಂತರ ಬರೆಯಲ್ಪಟ್ಟಿತು. ಕ್ರಿಸ್ತಶಕ 373ರಲ್ಲಿ ಜೆರೋಮ್ ಎಂಬ ಭಕ್ತನು ಲ್ಯಾಟಿನ್ ಭಾಷೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಅನುವಾದ ಮಾಡಿದರು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.